ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡ್ಕೊಳ್ಳಿ. ಇವತ್ತು ನಮಗೆ ಬೆಳಿಗ್ಗೆ ತಿಂಡಿ ಒಂದು ಪುಳಿಯೋಗರೆ ಮಾಡಿದ್ದೆ. ತಿಂಡಿ ಎಲ್ಲ ತಿಂದಾಯಿತು. ಹಾಗೆ ಸ್ವಲ್ಪ ಪಾತ್ರೆ ಇತ್ತು, ಅದು ತೊಳೆದಾಯಿತು. ತೊಳ್ಕೊಂಡು ಈಗ ಅನ್ನಕ್ಕೆ ನೀರಿಟ್ಟು ಈಗ ಹೊರಗೆ ಬಂದೆ. ಸ್ವಲ್ಪ ಬಿಸಿಲುಂಟು. ಬೆಳಿಗ್ಗೆ ಮಳೆ ಇತ್ತು, ಈಗ ಬಿಸಿಲುಂಟು. ಮಳೆ ಬರ್ಬೋದೇನೋ ಗೊತ್ತಿಲ್ಲ. ಚರ್ಪರಿ ಬರ್ತದೆ. ಏನು ಗೊತ್ತಿಲ್ಲ, ಇಲ್ಲಿ ಹೇಳಲಿಕ್ಕಾಗೋದಿಲ್ಲ ಯಾವಾಗ ಮಳೆ ಬರ್ತದೆ ಹೋಗ್ತದೆ ಅಂತ. ನಮ್ಮದು ನಾಯಿಗಳು ನೋಡಿ, ಅಲ್ಲೊಬ್ಬಿದ್ದಾನೆ, ಅಲ್ಲೊಬ್ಬಳಿದ್ದಾಳೆ. ಮತ್ತು ಒಳ್ಳೆಯಲ್ಲಿ ಹೋದ್ಲು, ಇಲ್ಲಿದ್ದಾಳೆ ನೋಡಿ. ಅಲ್ಲಿದ್ದಾಳೆ. ಒಳ್ಳೆ ಬಿಸಿಲು ಬರ್ತಾ ಉಂಟು ಈಗ. ಬಟ್ಟೆ ವಾಶ್ ಮಾಡಿ ಹಾಕಿದ್ದೇನೆ. ಈಗ ಹೊರಗೆ ಹಾಕಿದರೆ ಮಳೆ ಬಂದರೆ ಅಂತ ಆಗ್ತದೆ, ಹಾಕುದಾ ಬೇಡುವ ಅಂತ. ಬಿಸಿಲು ನೋಡುವಾಗ ಆಸೆ ಆಗ್ತದೆ ಹಾಕುವ ಅಂತ. ಅವ್ರು ನೋಡಿ ಅಂತ ನಾನು ಹೋಗ್ತೇನೆ ಅಂತೇಳಿ ನನಗಿಂತ ಮೊದಲು ಓಡಿದ್ದಾರೆ ಇಬ್ಬರು ಸಹ. ನಾ ಬರೋದಿಲ್ಲ ಅಲ್ಲಿಗೆ, ಬನ್ನಿಲಿ ಬನ್ರ. ಇವಳೊಬ್ಬಳು ಇಲ್ಲಿದ್ದಾಳೆ. ಇದೆಂತ ಗೊತ್ತಿದೆ, ಇದು ಕೆಸು. ಇದು ಬಂದು ಕರಿ ಕೆಸು. ಕರಿ ಏಕೆ ಗೊತ್ತಾಗೋದಂದರೆ ಇಲ್ಲಿ ಕಾಡದಲ್ಲಿ ಉಂಟು. ಇದು ಹೀಗೆ ನೋಡಿದರೆ ದಂಟು ಬಂದು ಕರಿ ಇರ್ತದೆ. ಇಲ್ಲಿ ತೋರಿಸಿ, ಇನ್ನೊಂದು ನೋಡಿ, ಇದು ಬಿಳಿ ಕೆಸು ಅಂತ ಹೇಳ್ತಾರೆ. ಇದರ ದಂಟು ಸ್ವಲ್ಪ ಹಸಿರು ಕಲರ್ ಇರ್ತದೆ, ಫುಲ್ ಹಸಿರಾಗಿರ್ತದೆ. ಇದರದ್ದು ದಂಟಿದ್ದು ಸಾರು ಮಾಡ್ತಾರೆ, ಎಲೆದು ಸಹ ಇದು ಮಾಡ್ತಾರೆ. ಅಂತ ಉತ್ತರಗೆ ಸಹ ಅಂತ ಈ ಕಡೆ ಮಾಡ್ತಾರೆ, ಮಲೆನಾಡು ಸೈಡ್. ಮತ್ತು ಅದರ ಗೆಡ್ಡೆ ಸಹ ಸಾರು ಮಾಡ್ತಾರೆ. ಒಳ್ಳೆಯದಾಗ್ತದೆ. ಈ ಮಳೆಗಾಲದಲ್ಲಿ ತುಂಬ ಸಿಗ್ತದೆ ಇದು. ಮತ್ತು ಇದರದ್ದು ಎಲೆದು ಗಂಟುಗಟ್ಟಿ ಹಸಿನಕಾಯಿ ಬೀಜ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡ್ತಾರೆ, ಸೂಪರಾಗಿರ್ತದೆ. ನಾನು ಇದರ ಎಲೆದ್ದು ತಿಂದದ್ದು ಇಲ್ಲಿಯೇ ಬಂದು ಫಸ್ಟು. ಇದಕ್ಕೆ ಎಂತ ಗಾಂಧಾರಿ ಮೆಣಸು ಅಂದರೆ ಜೀರಿಗೆ ಮೆಣಸೆಲ್ಲ ಹಾಕಿ ಎಲ್ಲ ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಬೇಯಿಸಿ ಚಟ್ನಿ ಥರ ಆಗ್ತದೆ. ಅದು ಒಳ್ಳೆ ಆಗ್ತದೆ ರೊಟ್ಟಿಗೆ ಮತ್ತು ಅನ್ನಕ್ಕೆ ಸಹ ಒಳ್ಳೆ ಆಗ್ತದೆ, ಸೂಪರ್ ಆಗ್ತದೆ. ಖಾರ ಆಗಿ ನೀವು ಮಾಡಿದ್ದೀರಾ ನೋಡಿ, ಮಾಡಲಿಲ್ಲದ್ರೆ ಮಾಡಿ ನೋಡಿ. ನಾನು ಸ್ವಲ್ಪ ತೋರಿಸ್ತೇನೆ ರೆಸಿಪಿ ಹೇಗೆ ಮಾಡೋದು ಅಂತ. ಯಾರೂ ಇಲ್ಲ ಊರಲ್ಲಿ. ನೋಡಿ ಈಚೆ ಹೋಗುದಿಲ್ಲ ಅಂತ ಆಚೆ ಹೋಗ್ತಿದ್ದಾನೆ ಈಗ. ಅವನ ಹೆಸರು ಕರಿಯ, ಇವಳ ಹೆಸರು ಕಾಪಿ ಮತ್ತು ಕರಿಯ. ನಮ್ಮದು ಮನೆಯ ಇಬ್ಬರು ಕಾಯೋರು, ಎಲ್ಲಿಗೆ ಸಹ ಹೋಗುದಿಲ್ಲ ಇವರು, ಇಲ್ಲಿರ್ತಾರೆ. ನಮಸ್ಕಾರ ಎಲ್ಲರಿಗೂ. ನಿನ್ನೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಯಾಕಂದರೆ ನಿನ್ನೆ ಕರೆಂಟ್ ಇರಲಿಲ್ಲ. ನಿನ್ನೆ ಇರಲಿಲ್ಲ, ಮೊನ್ನೆ ಇರಲಿಲ್ಲ. ನಿನ್ನೆ ಒಂದು ಸ್ವಲ್ಪ ಹೊತ್ತು ಬಂದಿತ್ತು, ಮತ್ತೆ ಹೋಯಿತು. ಕರೆಂಟ್ ಇಲ್ಲದೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಮತ್ತು ಸ್ವಲ್ಪ ಮನೆಯಲ್ಲಿ ಕೆಲಸ ಇತ್ತು, ಕೆಲಸ ಎಲ್ಲ ಮಾಡಿ ನಮಗೆ ಟೌನಿಗೆ ಹೋಗಲಿಕ್ಕಿತ್ತು. ಹಾಗೆ ಟೌನಿಗೆ ಹೋಗಿ ಸ್ವಲ್ಪ ದಿನಸಿ ಐಟಮ್ಸ್ ಎಲ್ಲ ತಗೊಳ್ಳಿಕ್ಕಿತ್ತು. ಅದೆಲ್ಲ ತಗೊಂಡು ಬರುವಾಗ ಸಂಜೆ ಆಗಿತ್ತು. ಸಂಜೆ ಎಲ್ಲ ಸಾಂಬಾರು ಅನ್ನ ಸಾರೆಲ್ಲ ಮಾಡಿ ಆಗುವಾಗ ಕತ್ಲಾಯಿತು. ಕರೆಂಟ್ ಬರಲಿಲ್ಲ. ಕರೆಂಟ್ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬಂದದ್ದು. ಇಷ್ಟರವರೆಗೆ ಕರೆಂಟ್ ಇರಲಿಲ್ಲ. ನಿನ್ನೆ ನಾಗರ ಪಂಚಮಿ ಅಲ್ಲ, ಹಾಗೆ ಇದು ಎಂತ ಅರಿಶಿನ ಎಲ್ಲದ್ದು ಗಟ್ಟಿ ಮಾಡುವ ಅಂತಿದ್ದೆ. ಈ ಕರೆಂಟ್ ಕೈ ಕೊಡ್ತಲ್ಲ, ಇವತ್ತು ಮಾಡಿದ್ದೇನೆ. ನೋಡಬೇಕು ಹೇಗಿದೆ ಅಂತ. ತಿಂದಿಲ್ಲ ಇನ್ನೂ ಸಹ. ನೋಡಿ ನನ್ನ ಹಸ್ಬೆಂಡ್, ಇದು ಅವೆಲ್ಲ ಕಳೆ ಎಲ್ಲ ಬಂದಿತ್ತು, ಇಲ್ಲಿ ತುಂಬ ಕಳೆ ಬೆಳೆದಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ನಿನ್ನೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ, ಇಲ್ಲಿ ಸಹ ಕ್ಲೀನ್ ಆಗಿದೆ. ಮತ್ತು ಅಲ್ಲಿಂದ ಹಾರಿ ಇಲ್ಲಿ ಬಂದಿದ್ದಾರೆ, ಅಲ್ಲಿ ಅರ್ಧ ಬಿಟ್ಟು ಇಲ್ಲಿ ಬಂದು ಕ್ಲೀನ್ ಮಾಡಿದ್ದಾರೆ. ಚೂರು ದಪ್ಪ ಇತ್ತು ಅಂತೇಳಿ ಅದನ್ನು ತೆಗಿಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ ಸಹ ಒಂದೆರಡು ಒಟ್ಟು ಮಾಡಿದ್ದಾರೆ. ಅದು ಡ್ರ್ಯಾಗನ್ ಫ್ರೂಟ್ದು ಗಿಡ ತಂದಿದ್ವಿ ಮಾವರ ಮನೆಯಿಂದ. ಅದನ್ನು ಇವರು ಕಳೆ ತೆಗೆಯುವ ಇದರಲ್ಲಿ ಇದು ಹೋಗಿದೆ, ತುಂಡು ಮಾಡಿಟ್ಟಾರೆ. ಅದನ್ನು ನೋಡಿ ಎರಡು ಮಾಡಿ ನೆಟ್ಟಿದ್ದಾರೆ. ಇರಲಿಲ್ಲ ಅಂತ ಇನ್ನೂ ಸಹ, ಇನ್ನೂ ಸ್ವಲ್ಪ ಬಾಕಿ ಉಂಟು, ಇಷ್ಟೆಲ್ಲ ಬಾಕಿ ಉಂಟು ತೆಗಿಲಿಕ್ಕೇನು. ಮತ್ತು ನಿನ್ನೆ ನಾವು ಟೌನಿಂದ ಇದು ತಂದಿದೆ ಅಂತ ಪುದೀನ, ಅದನ್ನು ನೆಟ್ಟಿದ್ದು ನಿನ್ನೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.